ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಿನಗೆ ಅನುಮಾನ ಜಾಸ್ತಿ ಅಂತ ಅನಾವಶ್ಯಕವಾಗಿ ಅಪ್ಪನ್ಗೆ ನಿನ್ ಮಾತುಗಳಿಂದ ನೋವು ಕೊಡ್ತಿದ್ಯಾ ಅಂತ ನಾನು ಕೂಡ ನಿನಗ್ ತುಂಬಾ ಸಲ ಬೈದಿದ್ದೀನಿ. ಆದ್ರೆ ಇವತ್ತು ಈ ಫೋಟೋ ನೋಡಿದ್ಮೇಲೆ ಅನುಪಮನೆ ನಿನ್ ಜೀವನದಲ್ಲಿ ಬಂದಿದ್ಲು ಅಂತ, ಅದಕ್ಕೆ ನೀನ್ ಹಾಗೆ ಬಿಹೇವ್ ಮಾಡ್ತಿದ್ದೆ ಅನ್ನೋದು ಈಗ ಅರ್ಥ ಆಯ್ತಮ್ಮ. ಅಪ್ಪ ಕೂಡ ಹೀಗೆಲ್ಲ ಮಾಡ್ಬಾರ್ದಿತ್ತು. ಬಂಗಾರದಾಗಿದ್ ನಿನ್ನ ಬೇಡ ಅಂದು ಈ ಅನುಪಮ ಬಲಿಗೆ ಹೇಗ್ ಬಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಪ್ರೀತಿಯಿಂದ ನೋಡ್ಕೊಳ್ಳೋ ಹೆಂಡತಿ ಇದ್ಮೇಲೂ ಇನ್ನೊಬ್ರನ್ನ ಪ್ರೀತಿ ಮಾಡ್ಬೇಕು ಅಂತ ಅದ್ ಹೇಗ್ ಅನ್ನಿಸ್ತಪ್ಪ ನಿನ್ಗೆ? ಅಮ್ಮನ ಎಷ್ಟು ಹರ್ಟ್ ಮಾಡಿರ್ತೀಯ ಅಂತ ನಾನು ಊಹಿಸಬಲ್ಲೆ. ಒಳ್ಳೆಯವ್ರಿಗೆ ಮೋಸ ಮಾಡಿದ್ರೆ ಏನಾಗ್ತಾರೆ ಅನ್ನೋದಕ್ಕೆ ನೀನೇ ಎಕ್ಸಾಂಪಲ್ ಅಪ್ಪ. ಅಮ್ಮನ್ ಪ್ರಾಣನ ತೆಗ್ದವ್ರು ಯಾರೇ ಆದ್ರೂ ಸುಖವಾಗಿ ಸಂತೋಷವಾಗಿ ಇರಲ್ಲ. ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಜೈಲಲ್ಲೇ ಇದ್ಬಿಡು ಅಪ್ಪ. ಐ ಹೇಟ್ ಯು. ಒಳ್ಳೆಯವನು ಅನ್ಸ್ಕೊಂಡಿದ್ ನಾನು ಕೊನೆಗೆ ಕೆಟ್ಟವನು ಅಂತ ಅನ್ಸ್ಕೊಂಡ್ಬಿಟ್ಟೆ. ಇಂಥ ಮನ್ಸು ಯಾರಿಗೂ ಇರಲ್ಲ ಅಂತ ಎಲ್ರ ದೃಷ್ಟಿಲಿ ದೇವ್ರ ಹಾಗೆ ಕಾಣಿಸ್ತಿದ್ ನಾನು ಇಂಥವನು ಮನುಷ್ಯನೇ ಅಲ್ಲ ಅಂತ ಎಲ್ರ ಕಣ್ಣಿಗೂ ರಾಕ್ಷಸನ ಕಾಣಿಸ್ತಾ ಇದ್ದೀನಿ. ನನ್ನ ಒಬ್ಬ ರಾಮನ ಹಾಗೆ ನೋಡಿದ ನನ್ನ ಹೆಂಡತಿ ಅನುಪಮ ಸೀತೆ ಹಾಗೆ ಸೇವೆ ಮಾಡಿದ್ಲು. ಆದ್ರೆ ನಾನು ಕೃಷ್ಣನ ಹಾಗೆ ಬದಲಾಗಿದ್ದೀನಿ ಅಂತ, ಅಯೋಧ್ಯೆನ ಬಿಟ್ಟು ಗೋಕುಲಕ್ಕೆ ಹೊರಟು ಹೋಗಿದ್ದೀನಿ ಅಂತ ಹೃದಯಕ್ಕಾಗಿರೋ ಗಾಯನ ಮರ್ತು ಹೋಗೋದಕ್ಕೆ ಅವಳು ಆ ಮನೆಯಲ್ಲಿ ಎಲ್ರಿಗೂ ಸೇವೆ ಮಾಡ್ತಾ ಕೆಲ್ಸದವಳ ಹಾಗೆ ಬದಲಾಗೋಗಿದ್ದಾಳೆ. ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ನಾನಿವಾಗ ಒಂಟಿಯಾಗಿದ್ದೀನಿ. ಇವಾಗ ಹೀಗೆ ಕತ್ಲೆಯಲ್ಲಿ ಕೊರಗ್ತಾ ಇದ್ದೀನಿ. ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ದು ಕೂಡ ತಪ್ಪು ಮಾಡೋದ್ರಿಂದ ಜೀವನನೇ ನಾಶ ಆಗತ್ತೆ ಅಂತ ಅವತ್ ನಾನು ಮರ್ತು ಹೋಗಿದ್ದೆ. ಬಾವಾ ನಿಲ್ಸು ಬಾವಾ. ಏನಾಯ್ತು ಮಾಧುರಿ, ಇಲ್ಲಿದ್ಯಾ? ಸಿಟಿಲಿ ಫ್ರೆಂಡ್ ಮದ್ವೆ ಇದೆ ಅಂತ ಹೋಗೋಣ ಅನ್ಕೊಂಡ್ರೆ ಬಸ್ ಮಿಸ್ ಆಗೋಯ್ತು. ಸರಿ ಸ್ಕೂಟಿಲಿ ಹೋಗೋಣ ಅಂತ ಇದನ್ ತಗೊಂಡ್ ಹೊರಟೆ. ನಾನು ಬರಲ್ಲ ಅಂತ ಇದು ಹಠ ಮಾಡ್ತಿದ್ದೆ ಬಾವಾ. ಏನಾಯ್ತು ಮಾಧುರಿ, ಇಲ್ಲಿದ್ಯಾ? ಸಿಟಿಲಿ ಫ್ರೆಂಡ್ ಮದ್ವೆ ಇದೆ ಅಂತ ಹೋಗೋಣ ಅನ್ಕೊಂಡ್ರೆ ಬಸ್ ಮಿಸ್ ಆಗೋಯ್ತು. ಸರಿ ಸ್ಕೂಟಿಲಿ ಹೋಗೋಣ ಅಂತ ಇದನ್ ತಗೊಂಡ್ ಹೊರಟೆ. ನಾನು ಬರಲ್ಲ ಅಂತ ಇದು ಹಠ ಮಾಡ್ತಿದ್ದೆ ಬಾವಾ. ಏನಾಯ್ತು ಮಾಧುರಿ,
ಸ್ವಲ್ಪ ದೂರ ಬಂದು ನಿಂತು ಹೋಯ್ತು. ಸರಿ, ನಾನು ನೋಡ್ತೀನಿರು. ಟ್ರೈ ಮಾಡ್ತಿದ್ದೀನಿ ಬಾವಾ, ನೋ ಯೂಸ್. ಹೌದಾ? ಸರಿ, ನಾನು ಮೆಕ್ಯಾನಿಕ್ ಕಾಲ್ ಮಾಡ್ತೀನಿರು. ಹಾ ಸೀನು, ನಮ್ಮ ಊರಿಂದ ಬರೋ ದಾರಿಲಿ ಸ್ಕೂಟಿ ಕೆಟ್ಟೋಗಿ ನಿಂತಿದೆ, ಸ್ವಲ್ಪ ಬರ್ತೀಯಾ? ಬಂದ್ಬಿಡ್ತಾನೆ. ಅಷ್ಟಕ್ಕೂ ಗಾಡಿಗೆ ಏನಾಗಿರುತ್ತೆ? ರಾತ್ರಿ 9 ಗಂಟೆ ಆಗೋಯ್ತು. ಇವ್ರು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಮಳೆ ಬೇರೆ ಜೋರಾಗಿ ಬರೋ ಹಾಗಿದೆ. ಗಾಡಿ ಏನಾದ್ರೂ ಕೆಟ್ಟ ಹೋಯ್ತಾ? ಹೌದು, ಮತ್ತೆ ಸಿಟಿಗೆ ಯಾವಾಗ ಹೋಗ್ತಾ ಇದೀಯಾ? ನಾಳೆ ಸಂಜೆ ಬಾವಾ. ಹೌದಾ? ಇನ್ನೊಂದು 4 ದಿನ ಇರ್ತೀನಿ ಅಂದಿದ್ದೆ. ಅನ್ಕೋತೀವಿ, ಆದ್ರೆ ಹಳ್ಳಿಲಿರೋದು ತುಂಬಾ ಕಷ್ಟ ಬಾವಾ. ದೂರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟೆಕ್ನಾಲಜಿ ಹಿಂದೆ ಇರುತ್ತೆ. ಫ್ಯಾಷನ್ ಅಂದ್ರೆ ಪಾಪ ಅಂತಾರೆ. ನನಗ್ ಲಕ್ಸುರಿ ಲೈಫ್ ಅಂದ್ರೆ ತುಂಬಾ ಇಷ್ಟ ಬಾವಾ. ಹಾಗಾದ್ರೆ ಮದ್ವೆ ಗಂಡನ ಪಟ್ಟಣದವನ್ನ ನೋಡುವಂತ ಶಿವರಾಮ್ ಭಾವಂಗೆ ಹೇಳ್ಬೇಕು. ಹಾಗೇನಿಲ್ಲ ಭಾವಾ, ಹಳ್ಳಿನಲ್ಲಿ ನಿನ್ನಂಥವ್ರು ಸಿಕ್ಕರು ಸಾಕು, ಸಿಟಿ ಕರ್ಕೊಂಡು ಹೋಗ್ಬಿಡ್ತೀನಿ. ಅಂದ್ರೆ ನಿನ್ನಂಥ ಒಳ್ಳೆಯವರು ಸಿಕ್ಕ್ರೆ ಅಂತ. ಅನುಪಮ, ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಅಣ್ಣ ಇನ್ನೂ ಬಂದಿಲ್ಲ ಅಂತನಾ? ಹೌದು. ನೀನ್ ಹೀಗ್ ಕಾಯ್ತಾ ಇದ್ರೆ ಮಳೆ ಬರುತ್ತೆ ಹೊರತು ರಾತ್ರಿ ಕಳೆದು ಬೆಳಕಾದ್ರೂ ಅಣ್ಣ ಬರಲ್ವೇನೋ ಅಂತ ಅನಿಸ್ತಿದೆ. ಯಾಕಾಗ ಹೇಳ್ತಿದ್ಯಾ? ಅಣ್ಣ ಸಂಜೆ ಮನೆಗ್ ಬರ್ತಿದ್ದ ಹಾಗೆ ನಾವು ಗಡಿಯಾರದ ಕಡೆಗೆ ನೋಡಿದ್ರೆ ಖಂಡಿತ 7 ಗಂಟೆ ಆಗಿರ್ತಿತ್ತು. ಆದ್ರೆ ಇವತ್ತಿನ್ನೂ ಬಂದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಸಿಟಿಯಿಂದ ಬಂದಿರೋ ಆ ಹುಡುಗಿನೇನೋ ಅಂತ ಅನ್ನಿಸ್ತಾ ಇದೆ ನನ್ಗೆ. ಲೈಫ್ ಅಲ್ಲಿ ಫ್ರೀಡಮ್ ಬೇಕು, ಎಂಜಾಯ್ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಇಲ್ಲಿ ಅವರು ಒಂಥರ ನೋಡ್ತಾರೆ ಬಾವಾ. ಮಡಿ, ಆಚಾರ, ಪದ್ಧತಿ ಅನ್ನೋ ಮನುಷ್ಯರ ಮಧ್ಯೆ ಇದ್ವಿ ಅನ್ಕೋ, ನಮ್ ಜೀವನಕ್ಕೆ ಅರ್ಥನೇ ಇಲ್ದಿರೋ ಹಾಗಾಗತ್ತೆ. ಅರ್ಜುನ ಫಾಲ್ಗುಣ, ಅರ್ಜುನ ಫಾಲ್ಗುಣ, ಅರ್ಜುನ ಫಾಲ್ಗುಣ. ಆಫೀಸಲ್ಲಿ ತುಂಬಾ ಕೆಲಸ ಇತ್ತೇನೋ, ಅದಕ್ಕೆ ತಡ ಆಗಿರ್ಬೋದು. ಇಲ್ಲ ಸ್ಕೂಟ್ರು ಏನಾದ್ರೂ ದಾರಿಲಿ ಕೆಟ್ಟು ಹೋಗಿರ್ಬೋದೋ ಏನೋ. ಮಾಧುರಿ ನಿಮ್ಮನೆ ಹುಡುಗಿ, ಸಂಬಂಧಿಕರ ಹುಡುಗಿ, ಜೊತೆಗೆ ಅಣ್ಣನ ಸ್ವಂತ ತಂಗಿ. ನಮ್ಮನೆ ಹುಡುಗಿ ಬಗ್ಗೆ ನಾವು ಹಾಗನ್ಕೋಬಾರ್ದಲ್ವಾ? ಫ್ರೀಡಮ್ ಅಂತ ಅಷ್ಟೊಂದು ಮಾತಾಡ್ದೆ, ಚಿಕ್ಕ ಗುಡುಗು ಸಿಡ್ಲಿಗೆ ಭಯ ಪಡ್ತಿದ್ಯಲ್ಲ? ನನಗೆ ತುಂಬಾ ಭಯ ಭಾವ. ಹಾ ಸರಿ ಸರಿ, ಮಳೆ ಬರೋ ಹಾಗಿದೆಯಲ್ಲ, ಅಲ್ಲೋಡು ಆ ಶೆಡ್ ಹತ್ರ ಹೋಗೋಣ ಬಾ. ನೀನು ಬಂದಿರ್ಲಿಲ್ಲ ಅಂದ್ರೆ ಇವತ್ ನಾನು
ಕಾಲಿಗೆ ಮುಳ್ ಚುಚ್ಚಿ ಸೆಪ್ಟಿಕ್ ಆದ್ರೆ ಕಾಲು ನಮ್ದೇ ಆದ್ರೂ ತೆಗಿಬೇಕಾಗತ್ತೆ, ಇಲ್ಲ ಅಂದ್ರೆ ಪ್ರಾಣನೇ ಹೋಗುತ್ತೆ. ಹಾಗೆ ಸಂಬಂಧಗಳು ಕೂಡ ಅನುಪಮ. ನೀನ್ ಹೀಗ್ ಅಂತಿರೋದಕ್ ನಾನು ಹೇಳ್ತಿದ್ದೀನಿ. ಈಗಷ್ಟೇ ಅವ್ರ ಮನೆಗ್ ಹೋಗಿ ನಮ್ಮ ಯಜಮಾನ್ರು ಫೋನ್ ಮಾಡಿ ಮಾಧುರಿ ನಿಮ್ ಮನೆಗ್ ಬಂದಿದ್ದಾಳ ಅಂತ ಕೇಳಿದ್ರು. ಸಾರಿ. ಇಲ್ಲಿ ಅಣ್ಣ ಇನ್ನೂ ಮನೆಗ್ ಬಂದಿಲ್ಲ. ಡೌಟ್ ಬಂದು 10 ಸಲ ಅಣ್ಣಂಗ್ ಫೋನ್ ಮಾಡಿದೀನಿ, ಅವ್ರು ರಿಸೀವ್ ಮಾಡಿಲ್ಲ. ಅದಕ್ಕೆ ನನಗ್ ಕೋಪ ಬಂತು. ಆ ಕಾರಣಕ್ಕೆ ಹೀಗೆಲ್ಲ ಅನ್ಕೋತಿದ್ಯಾ? ಕರ್ಮ, ನಿನ್ನಂತ ಅಮಾಯಕಿಗೆ ಜನ್ಮ ಕೊಟ್ಟಿರೋದಿಕ್ಕೆ ಆ ಭಗವಂತನಿಗೆ ಅನ್ಬೇಕು. ಅನುಪಮ ಅಕ್ಕ ತುಂಬಾ ಲಕ್ಕಿ ಭಾವ. ಯಾಕೆ? ಪ್ರೀತಿ ಅಂದ್ರೆ ಹೀಗಿರತ್ತಾ? ಗಂಡ ಹೆಂಡತಿ ಸಂಬಂಧ ಎಷ್ಟು ಚೆನ್ನಾಗಿರತ್ತ ಅನ್ನೋ ಹಾಗೆ ನಿನ್ ಪ್ರೀತಿನ ತೋರಿಸ್ತಿದ್ರೆ ನೀನ್ ನನಗ್ ಸಿಗದೆ ಇರೋದಕ್ಕೆ ಎಷ್ಟು ಫೀಲ್ ಆಗ್ತಿದೀನೋ ನನಗ್ ಗೊತ್ತು ಭಾವ. ಯಾರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ ಮಾಧುರಿ. ನಾನ್ ಹೇಳ್ತಿರೋದು ನಿನ್ಗಿನ್ನೂ ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳ್ಬೇಕು ಅಂದ್ರೆ ಖಂಡಿತವಾಗಿಯೂ ನಿನ್ ಗಂಡ ಮತ್ತೆ ಆ ಮಾಧುರಿ ಇಬ್ರು ಒಂದೇ ಕಡೆ ಇದ್ದಾರೆ. ಹೇಗಿದ್ದಾರೆ ಅಂತ ಮಾತ್ರ ಕೇಳ್ಬೇಡ, ಅರ್ಥ ಮಾಡ್ಕೋ. ಯಾಕೆ ಏನೇನೋ ಮಾತಾಡ್ತಿದ್ಯಾ ದಮಯಂತಿ? ಈಗ್ಲೂ ಹೇಳ್ತಾ ಇದ್ದೀನಿ, ನಮ್ಮಣ್ಣ ಒಳ್ಳೆಯವನೇ ಅಂತ. ಆದ್ರೆ 100 ಸಲ ಬೇಕಾದ್ರೂ ಹೇಳ್ತೀನಿ, ಆ ಮಾಧುರಿ ಒಳ್ಳೆ ಯೋಚನೆ ಮಾಡಲ್ಲ ಅಂತ. ಈಗ ಇಬ್ರು ಒಂದೇ ಜಾಗದಲ್ಲಿದ್ದಾರೆ. ಹೀಗೆ ಗುಡುಗು ಸಿಡ್ಲು ಬಂದಾಗ ಏನ್ ನಡೆಯತ್ತೆ ಅಂತ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಈಗ ಬೀಗ ಹಾಕ್ಬಿಡು, ಮನೆ ಬಾಗ್ಲಿಗ್ ಮಾತ್ರ ಅಲ್ಲ, ನಿನ್ನ ಹೃದಯದ ಬಾಗ್ಲಿಗೂ ಕೂಡ. ದಮಯಂತಿ ಯಾಕೆ ಹಾಗೆಲ್ಲ ಹೇಳ್ತಾ ಇದ್ದಾಳೆ? ಹಾಗೇನಾದ್ರೂ ನಡೆಯುತ್ತಾ? ಚಿಚೆ, ನಾನು ಹಾಗೆಲ್ಲ ಅನ್ಕೊಂಡ್ರೆ ದೇವ್ರು ನನಗೆ ಶಿಕ್ಷೆ ಕೊಟ್ಬಿಡ್ತಾನಷ್ಟೇ. ಆ ಕ್ಷಣದಲ್ಲಿ ನಾನು ತಪ್ಪು ಮಾಡಿದೆ. ಮಾಡಿರೋ ತಪ್ಪನ್ನ ತಿದ್ಕೊಳ್ದೆ ಸಮರ್ಥಿಸ್ಕೊಂಡೆ. ನಿನಗೂ ಅನ್ಯಾಯ ಮಾಡ್ದೆ ಅಂತ ಅನ್ಕೊಂಡೆ. ಆದ್ರೆ 5 ವರ್ಷದಿಂದ ನಾನೇ ಪ್ರಾಣ ಅಂತ ಬದುಕ್ತಿದ್ದ ಅನುಪಮಗೆ ದ್ರೋಹ ಮಾಡ್ತಿದ್ದೀನಿ ಅನ್ನೋ ವಿಷಯನೇ ನಾನು ಮರ್ತು ಹೋಗಿದ್ದೆ. ನನಗ್ ಮಕ್ಕಳು ಹುಟ್ಟಿದ್ರೆ ಅಪ್ಪ ಅಂತ ಕರ್ಸ್ಕೋಬೇಕು ಅನ್ನೋ ಸ್ವಾರ್ಥದಿಂದ ಮಾಧುರಿ ಹಿಂದೆ ಹೋಗ್ಬಿಟ್ನೇನೋ ಗೊತ್ತಿಲ್ಲ. ಆದ್ರೆ ನಾನ್ ಬಿಟ್ಟಿದ್ದು ಅನುಪಮನ ಮಾತ್ರ ಅಲ್ಲ, ನನ್ನ ಉಸಿರನ್ನ, ನನ್ನ ವ್ಯಕ್ತಿತ್ವನ, ನನ್ನನ್ನು ಪ್ರೀತಿಸ್ತಿದ್ದ ಅನುಪಮನ, ನನ್ನನ್ನು ಪ್ರೀತಿಸ್ತಿದ್ದ ಅಪ್ಪ ಅಮ್ಮನ್ನ ಎಲ್ರನ್ನೂ ಬಿಟ್ಟು ಬಂದ್ಬಿಟ್ಟೆ. ತಪ್ಪು ಮಾಡ್ದೆ ಅನುಪಮ. ಮಾಧುರಿ, ಮಾಧುರಿ, ಇಲ್ಲಿದ್ದೀನಿ ಭಾವ. ಮಾಧುರಿ ಇಲ್ಲಿದ್ಯಾ? ಇನ್ನೂ ನಿನ್ ಪ್ರಾಬ್ಲಮ್ ಅಲ್ಲೇ ಇದೆಯಾ ಅನ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ದೆ. ಎಲ್ಲ ಸರಿ ಹೋಗಿದೆ ತಾನೆ? ದೇವ್ರ ಸನ್ನಿಧಿಲಿ ಇರ್ಬೇಕಾದ್ರೆ
ಇನ್ನೂ ಪ್ರಾಬ್ಲಮ್ಸ್ ಏನಿರುತ್ತೆ ಭಾವ? ಎಲ್ಲ ಕ್ಲಿಯರ್. ಆದ್ರೂ ನಾನೇ ನಿನ್ನ ಹತ್ರ ಬರೋಣ ಅಂದ್ಕೊಂಡೆ. ಆದ್ರೆ ಈ ಭಾರದಲ್ಲಿ ಹೇಗ್ ಬರಕ್ಕಾಗತ್ತೆ? ಭಾರನ ದೇವಸ್ಥಾನಕ್ಕಂತೂ ಲಗೇಜ್ ಜೊತೆ ಬರಲ್ಲ. ನಿನ್ ಪಕ್ಕದಲ್ಲಿ ಕೂಡ ಏನೂ ಇಲ್ಲ. ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಮಾಧುರಿ. ಎಲ್ಲ ಅರ್ಥ ಆಗತ್ತೆ ಭಾವ. ಮೊದ್ಲೇ ಗಿಫ್ಟ್ ತಗೋ ಭಾವ. ಹ್ಯಾಪಿ ಬರ್ಡೇ ಭಾವ. ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ಥ್ಯಾಂಕ್ ಯು ಮಾಧುರಿ. ಹಾ, ನೀನು ಗಿಫ್ಟ್ ಯಾಕೆ ಕೊಟ್ಟೆ ಅಂತ ನನ್ಗೆ ಈಗ ಅರ್ಥ ಆಯ್ತು. ಇನ್ನೊಂದು ವರ್ಷದ ಒಳಗೆ ನಾನು ಅನುಪಮ ಇಂಥದೇ ಮಗು ಜೊತೆ ಕಾಣಿಸ್ಕೋಬೇಕು ಅಂತಲ್ಲ. ಅದಕ್ಕೆ ನಿನ್ಗೆ ಗಿಫ್ಟು ಭಾರವಾಗಿ ಫೀಲ್ ಆಗಿದೆ ಅಲ್ವಾ? ಹಾಗನ್ಕೊಂಡ್ರೆ ನಿಮ್ಮಿಬ್ರಿಗೂ ಸೇರಿ ಇಂಥ ಬೇಬಿ ಡಾಲ್ ಗಿಫ್ಟ್ ಪ್ರೆಸೆಂಟ್ ಮಾಡ್ತಿದ್ದೆ ಅಲ್ವಾ ಭಾವ? ಅನುಪಮ ಅಕ್ಕನ್ಗೆ ಮಗು ಆಗತ್ತೆ ಅನ್ನೋ ನಂಬಿಕೆ ನಿಮ್ ಮನೆಯವ್ರಿಗಿಲ್ಲ, ನನಗ್ ಕೂಡ ಇಲ್ಲ. ಹೋಗ್ಲಿ, ನಿನಗಾದ್ರೂ ನಂಬಿಕೆ ಇದೆಯಾ ಭಾವ? ಈಗ್ಲೇ ನನಗ್ ಮಕ್ಕಳು ಬೇಕು ಅನ್ನೋ ಅವಸರ ಅಂತೂ ನನಗಿಲ್ಲ ಮಾಧುರಿ. ನೀನ್ ಅನ್ಕೋತಿರೋದು ತಪ್ಪು ಭಾವ. ನಿನಗ್ ಮಕ್ಕಳು ಆಗೋ ಅದೃಷ್ಟ ಇದೆ ಅಂತ ಸಂತಾನ ಗೋಪಾಲ ಸ್ವಾಮಿನೇ ಆಶೀರ್ವಾದಿಸಿದ್ದಾನೆ. ಈ ಧೈರ್ಯನ ನನ್ಗಲ್ಲ ಮಾಧುರಿ, ಅನುಪಮಗೂ ಹೇಳು. ಅವಳಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ನಾನು ಅಮ್ಮ ಅಂತ ಕಲ್ಸ್ಕೊಳಕ್ ಹೋಗ್ತಿರ್ಬೇಕಾದ್ರೆ ಅಕ್ಕಂಗ್ ಹೇಗೆ ಹೇಳಿ ಬಾವಾ? ಸಂತಾನ ಗೋಪಾಲ್ ಸ್ವಾಮಿ ಆಶೀರ್ವಾದಿಸಿರೋದು ನಮ್ಮನ್ನೇ ಭಾವ. ನಾವು ತಂದೆ ತಾಯಿ ಆಗ್ತಾ ಇದ್ದೀವಿ. ಏನ್ ಭಾವ ಅಷ್ಟು ಶಾಕ್ ಆಗಿದ್ಯಾ? ನಾನಂದಿದ್ದು ಅನುಪಮ ಅಕ್ಕ ತಾಯಿ ಆಗ್ತಿದ್ದಾಳೆ ಅಂತಲ್ಲ, ನಾವು ಅಪ್ಪ ಅಮ್ಮ ಆಗ್ತಿದೀವಿ ಅಂತ.